ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಟೆಸ್ಟಸ್ ಇಶ್ಯೂಸ್ನ ಫೈಂಡ್ ಔಟ್ ಮಾಡಿ ಟೂಲ್ನ ಯೂಸ್ ಮಾಡಿಕೊಂಡು ಡಿಫೆಕ್ಟ್ ರೈಸ್ ಮಾಡಬೇಕಾದ್ರೆ ಅಥವಾ ಲಾಗ್ ಮಾಡಬೇಕಾದ್ರೆ ಸಿವಿಯಾರಿಟಿನ ಮೆನ್ಷನ್ ಮಾಡಬೇಕಾಗತ್ತೆ. ಸಿವಿಯಾರಿಟಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲದೆ ಅದನ್ನು ಹೇಗೆ ಮೆನ್ಷನ್ ಮಾಡಲಿಕ್ಕಾಗತ್ತೆ ಅಲ್ವಾ? ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ಸಿವಿಯಾರಿಟಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ವಾಟ್ ಈಸ್ ಸಿವಿಯಾರಿಟಿ? ಸಿವಿಯಾರಿಟಿ ಅಂದರೆ ಏನು? Severity tells how serious the defect is. It shows how much the defect affects the functionality of the application and impact of the bug or defect on the customer business workflow. ಡಿಫೆಕ್ಟ್ ಎಷ್ಟು ಸೀರಿಯಸ್ ಅಥವಾ ಗಂಭೀರವಾಗಿದೆ, ಹಾಗೆ ಅಪ್ಲಿಕೇಶನ್ ಫಂಕ್ಷನಾಲಿಟಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಹಾಗೆ ಕಸ್ಟಮರ್ ಬಿಸ್ನೆಸ್ ವರ್ಕ್ಫ್ಲೋ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ನ ಉಂಟು ಮಾಡುತ್ತೆ ಅನ್ನೋದನ್ನು ಈ ಸಿವಿಯಾರಿಟಿ ನಮಗೆ ತಿಳಿಸ್ಕೊಡುತ್ತೆ. ಸಿವಿಯಾರಿಟಿನಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಹೈ ಸಿವಿಯಾರಿಟಿ, ಮೀಡಿಯಂ ಸಿವಿಯಾರಿಟಿ, ಲೋ ಸಿವಿಯಾರಿಟಿ. ಹೈ ಸಿವಿಯಾರಿಟಿ ಅಂದರೆ ಏನು? ದ ಡಿಫೆಕ್ಟ್ ಈಸ್ ವೆರಿ ಸೀರಿಯಸ್ ಆ್ಯಂಡ್ ಇಟ್ ಬ್ರೇಕ್ಸ್ ಮೇಜರ್ ಫಂಕ್ಷನಾಲಿಟಿ ಆಫ್ ದ ಅಪ್ಲಿಕೇಶನ್. ದ ಸಿಸ್ಟಮ್ ಕೆನಾಟ್ ಪರ್ಫಾರ್ಮ್ ಆನ್ ಇಂಪಾರ್ಟೆಂಟ್ ಟಾಸ್ಕ್ ಆ್ಯಂಡ್ ದ ಎಂಡ್ ಯೂಸರ್ ಕೆನಾಟ್ ಕಂಟಿನ್ಯೂ ದೇರ್ ವರ್ಕ್. ಡಿಫೆಕ್ಟ್ ತುಂಬ ಗಂಭೀರವಾಗಿದೆ, ಅದು ಅಪ್ಲಿಕೇಶನ್ನ ಮೇನ್ ಫಂಕ್ಷನಾಲಿಟಿಗಳು ಸರಿಯಾಗಿ ವರ್ಕ್ ಮಾಡೋದನ್ನು ತಡೀತಾ ಇದೆ, ಹಾಗೆ ಕಸ್ಟಮರ್ ಅಥವಾ ಯೂಸರ್ಸ್ ಅವರ ಕೆಲಸವನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ ಆ ಒಂದು ಡಿಫೆಕ್ಟಿಂದ. ಇದಕ್ಕೆ ನಾವು ಹೈ ಸಿವಿಯಾರಿಟಿ ಅಂತ ಹೇಳ್ತೀವಿ. ಎಕ್ಸಾಂಪಲ್: ಲಾಗಿನ್ ಬಟನ್ ನಾಟ್ ವರ್ಕಿಂಗ್, ಅಪ್ಲಿಕೇಶನ್ ಕ್ರ್ಯಾಶಿಂಗ್ ಆನ್ ಸಬ್ಮಿಟ್, ಪೇಮೆಂಟ್ ನಾಟ್ ಗೆಟಿಂಗ್ ಪ್ರಾಸೆಸ್ಡ್. ನೀವು ಒಂದು ಮೊಬೈಲ್ ಆ್ಯಪ್ನಿಂದ ಫುಡ್ ಆರ್ಡರ್ ಮಾಡಬೇಕು. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಥವಾ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಲಾಗಿನ್ ಬಟನ್ನೇ ವರ್ಕ್ ಆಗ್ತಿಲ್ಲ ಅಂದರೆ ಹೇಗೆ ಆರ್ಡರ್ ಮಾಡಲಿಕ್ಕಾಗತ್ತೆ ಅಲ್ವಾ? ಹಾಗೆ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ, ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡುವಾಗ ಅಪ್ಲಿಕೇಶನ್ ಕ್ರ್ಯಾಶ್ ಆಗುತ್ತೆ. ಇವಾಗ ಹೇಗೆ ಜಾಬ್ಗೆ ಅಪ್ಲೈ ಮಾಡ್ತೀರಾ? ಆಗತ್ತಾ? ಆಗಲ್ಲ. ಹಾಗೆ ಆನ್ಲೈನ್ನಲ್ಲಿ ಒಂದು ಐಟಮ್ನ ಪರ್ಚೇಸ್ ಮಾಡ್ತಿದ್ದೀರಾ, ಯಾವ ಐಟಮ್ ಬೇಕು, ಎಷ್ಟು ಬೇಕು ಎಲ್ಲವನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಬೇಕಾದ್ರೆ ಪೇಮೆಂಟ್ ಪ್ರಾಸೆಸ್ ಆಗ್ತಿರಲ್ಲ. ಸೊ ಇವಾಗ ಐಟಮ್ನ ಬೈ ಮಾಡಲಿಕ್ಕಾಗತ್ತಾ? ಇಲ್ಲ. ಈ ರೀತಿಯ ಇಶ್ಯೂಸ್ಗಳು ಹೈ ಪ್ರಿಯಾರಿಟಿನಲ್ಲಿ ಬರುತ್ತೆ. ನಮ್ಮ ಕೆಲಸವನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗೋಲ್ಲ, ನಮ್ಮ ಕೆಲಸವನ್ನೇ ಸ್ಟಾಪ್ ಮಾಡುತ್ತಲ್ಲ, ಅಂತಹ ಇಶ್ಯೂಸ್ಗಳು ಹೈ ಸಿವಿಯಾರಿಟಿ ಆಗತ್ತೆ. ಮೀಡಿಯಂ ಸಿವಿಯಾರಿಟಿ ಅಂದರೆ ಏನು? The defect affects functionality, but the system can still be used with limitations. The issue is not completely blocking, but it gives incorrect or partial results. ಬಗ್ ಫಂಕ್ಷನಾಲಿಟಿಗಳ ಮೇಲೆ ಪರಿಣಾಮ ಬೀರುತ್ತೆ, ಬಟ್ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಒಂದಿಷ್ಟು ಲಿಮಿಟೇಷನ್ಸ್ನಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಬಟ್ ನಮಗೆ ಬೇಕಾದ ರಿಸಲ್ಟ್ಸ್ನ ಕೊಡ್ತಿರಲ್ಲ, ಇನ್ಕರೆಕ್ಟ್ ಆರ್ ಪಾರ್ಷಲ್ ರಿಸಲ್ಟ್ಸ್ನ ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ರಾಂಗ್ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಷನ್, ಸರ್ಚ್ ರಿಸಲ್ಟ್ಸ್ ಆರ್ ಇನ್ಕಂಪ್ಲೀಟ್. ಒಬ್ಬ ಯೂಸರ್ ಆನ್ಲೈನ್ ಆ್ಯಪ್ನ ಮೂಲಕ ಒಂದಿಷ್ಟು ಪ್ರಾಡಕ್ಟ್ನ ಬೈ ಮಾಡ್ತಿರ್ತಾರೆ. ಚೆಕ್ಔಟ್ ಮಾಡಬೇಕಾದ್ರೆ ಟೋಟಲ್ ಅಮೌಂಟ್ ರಾಂಗ್ ಆಗಿ ತೋರಿಸ್ತಾ ಇರುತ್ತೆ. ಇಲ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಬಟ್ ರಾಂಗ್ ಆಗಿ ಆಗ್ತಾ ಇದೆ. ಇದರಿಂದ ಪ್ರಾಡಕ್ಟ್ ಆರ್ಡರ್ ಮಾಡಬಹುದು, ಬಟ್ ಕಸ್ಟಮರ್ ಬಿಲ್ಲಿಂಗ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಯೂಸರ್ ಯಾವುದೋ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ತಿರ್ತಾರೆ. ಸರ್ಚ್ ಮಾಡಿದಾಗ ಎಲ್ಲ ಐಟಮ್ಗಳು ಲಿಸ್ಟ್ ಆಗಲ್ಲ, ಕೆಲವು ಮಾತ್ರ ಬರುತ್ತೆ. ಇಲ್ಲಿ ಯೂಸರ್ ಅದರಲ್ಲೇ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ. ಬಟ್ 100 ಐಟಮ್ಸ್ ಲಿಸ್ಟ್ ಆಗಬೇಕಾದಲ್ಲಿ 60 ಮಾತ್ರ ಲಿಸ್ಟ್ ಆಯಿತು ಅಂದರೆ ಇದು ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಈ ಎರಡೂ ಎಕ್ಸಾಂಪಲ್ನಲ್ಲಿ ಫೀಚರ್ಸ್ಗಳು ವರ್ಕ್ ಆಗ್ತಿದೆ, ಬಟ್ ಪರ್ಫೆಕ್ಟ್ ಆಗಿ ಆಗ್ತಾ ಇಲ್ಲ. ಹಾಗೆ ಬೇರೆ ಯಾವುದೇ ಫಂಕ್ಷನಾಲಿಟಿಗಳ ಮೇಲೂ ಕೂಡ ಅದು ಯಾವುದೇ ಪರಿಣಾಮ ಬೀರ್ತಾ ಇಲ್ಲ, ಅಂದರೆ ಅಪ್ಲಿಕೇಶನ್ ವರ್ಕ್ ಮಾಡೋದಕ್ಕೆ ಯಾವುದೇ ಬ್ಲಾಕ್ ಆಗ್ತಾ ಇಲ್ಲ. ಇಂತಹ ಇಶ್ಯೂಸ್ಗಳು ಮೀಡಿಯಂ ಸಿವಿಯಾರಿಟಿನಲ್ಲಿ ಬರುತ್ತೆ. ಲೋ ಸಿವಿಯಾರಿಟಿ ಅಂದರೆ ಏನು? ದ ಡಿಫೆಕ್ಟ್ಸ್ ಆರ್ ಮೈನರ್ ಇಶ್ಯೂಸ್ ದ್ಯಾಟ್ ಡು ನಾಟ್ ಎಫೆಕ್ಟ್ ಕೋರ್ ಫಂಕ್ಷನಾಲಿಟಿ. ದೇ ಆರ್ ಮೋಸ್ಟ್ಲಿ UI, ಕಾಸ್ಮೆಟಿಕ್ ಆರ್ ಅಪಿಯರೆನ್ಸ್ ರಿಲೇಟೆಡ್ ಇಶ್ಯೂಸ್. ಡಿಫೆಕ್ಟ್ ತುಂಬ ಚಿಕ್ಕದಾಗಿದ್ದು ಕೋರ್ನ ಫಂಕ್ಷನಾಲಿಟಿಗಳಿಗೆ ಯಾವುದೇ ರೀತಿಯ ಎಫೆಕ್ಟ್ ಮಾಡೋದಿಲ್ಲ. ಹಾಗೆ ಈ ಡಿಫೆಕ್ಟ್ಗಳು ನಾರ್ಮಲ್ ಆಗಿ UI, ಕಾಸ್ಮೆಟಿಕ್ ಅಥವಾ ಅಪಿಯರೆನ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಮಿಸ್ಅಲೈನ್ ಟೆಕ್ಸ್ಟ್, ಬಟನ್ ಕಲರ್ ಮಿಸ್ಮ್ಯಾಚ್.
ಲಾಗಿನ್ ಅಂತ ಇರಬೇಕಾದಲ್ಲಿ ಐ ಮಿಸ್ ಆಗಿರೋದು, ಸಬ್ಮಿಟ್ ಇರಬೇಕಾದಲ್ಲಿ ಕ್ಯಾರೆಕ್ಟರ್ಸ್ಗಳು ಆ ಕಡೆ ಈ ಕಡೆ ಆಗಿರೋದು, ಟೆಕ್ಸ್ಟ್ಗಳು ಸರಿಯಾದ ಅಲೈನ್ಮೆಂಟ್ನಲ್ಲಿ ಇಲ್ಲದೆ ಇರೋದು, ಓವರ್ಲ್ಯಾಪ್ ಆಗಿರೋದು, ಇಲ್ಲ ಫುಲ್ ಲೆಫ್ಟ್ ಫುಲ್ ರೈಟ್ನಲ್ಲಿ ಇರೋದು, ರಿಕ್ವೈರ್ಮೆಂಟ್ನಲ್ಲಿ ಸಬ್ಮಿಟ್ ಬಟನ್ ಗ್ರೀನ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದು ಅಪ್ಲಿಕೇಶನಲ್ಲಿ ಅದು ಬೇರೆ ಯಾವುದಾದ್ರೂ ಕಲರಲ್ಲಿದ್ದರೆ ಅದು ಕೂಡ ಡಿಫೆಕ್ಟ್ ಆಗುತ್ತೆ. ಈ ಎಲ್ಲ ಇಶ್ಯೂಸ್ಗಳು ಫಂಕ್ಷನಾಲಿಟಿಗಳಿಗೆ ಯಾವುದೇ ತೊಂದರೆ ಮಾಡಲ್ಲ. ಬಟ್ ಈ ಸಣ್ಣ ಪುಟ್ಟ ಇಶ್ಯೂಸ್ಗಳಿಂದ ಯೂಸರ್ಸ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ತುಂಬ ಅನ್ಪ್ರೊಫೆಷನಲ್ ಆಗಿ ಕಾಣುತ್ತೆ, ಅಪ್ಲಿಕೇಶನ್ ಪೇಜಸ್ಗಳು ಕೂಡ ನೋಡೋದಕ್ಕೆ ಚೆನ್ನಾಗಿ ಅನ್ಸಲ್ಲ. ಈ ರೀತಿಯ ಡಿಫೆಕ್ಟ್ಗಳನ್ನು ನಾವು ಲೋ ಸಿವಿಯಾರಿಟಿನಲ್ಲಿ ಹಾಕ್ಬೋದು. ಅರ್ಥ ಆಯ್ತಾ? ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.